ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 442 ಪಾಯಿಂಟ್ಸ್ ಗೇನ್ ಆಗಿ 82,200 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 122 ಪಾಯಿಂಟ್ಸ್ ಗೇನ್ ಆಗಿ 25,090 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 669 ಪಾಯಿಂಟ್ಸ್ ಗೇನ್ ಆಗಿ 56,952 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಈ 3 ಕಂಪನೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೋಮವಾರ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೇಕಾ ನೆಗೆಟಿವ್ ಆಗಿರ್ಬೇಕಾ ಅಂತ ಲಾಸ್ಟ್ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಹೇಳಿದ್ದೆ. ಅದ್ರ ಪ್ರಕಾರನೇ ಇವತ್ತು ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಆದರೆ ಎಬೋ 3% ಫಾಲ್ ಆಗಿದೆ. ಯಾಕಂದ್ರೆ ಓವರ್ ಆಲ್ ಮಿಕ್ಸ್ಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಮತ್ತೆ ಫ್ರೆಂಡ್ಸ್, ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರ 669 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ 669 ಪಾಯಿಂಟ್ಸ್ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ, ICICI ಬ್ಯಾಂಕ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಆ 600 ಪಾಯಿಂಟ್ಸ್ ಅಲ್ಲಿ 400 ಪಾಯಿಂಟ್ಸ್ ICICI ಬ್ಯಾಂಕಿನೇ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ HDFC ಬ್ಯಾಂಕ್ ನೋಡ್ಕೊಂಡ್ರೆ ಓವರ್ ಆಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೂ ಸಮೇತ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು HDFC ಬ್ಯಾಂಕ್ ನೋಡ್ಕೊಂಡ್ರು 347 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಬ್ಯಾಂಕ್ ನಿಫ್ಟಿಗೆ. ಅದ್ರ ಜೊತೆಗೆ ಇವತ್ತು ಮಿಡ್ ಕ್ಯಾಪ್ಸ್ ನೋಡ್ಕೊಂಡ್ರು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಫ್ಲಾಟ್ ಟು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಟ್ಯಾರಿಫ್ ರಿಲೇಟೆಡ್ ಆಗಿ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ಇವಾಗ ಈ ವೀಕೆಂಡ್ಸ್ ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ತರ ಹೊಸ ಅಪ್ಡೇಟ್ಸ್ ಏನು ಬಂದಿಲ್ಲ ಇಂಡಿಯಾ ಪರವಾಗಿ. ಆದ್ರೆ ಯುರೋಪಿಯನ್ ಯೂನಿಯನ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು 10 to 15% ವರ್ಗು ಟ್ಯಾರಿಫ್ ಇರೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನೋಡೋಣ, ಇನ್ 10 days ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಅಪ್ಡೇಟ್ಸ್ ಇರುತ್ತೆ. ಮತ್ತೆ ಈ 31st ಒಳಗಡೆನೆ ಇಂಡಿಯಾ ರಿಲೇಟೆಡ್ ಆಗೂ ಅಪ್ಡೇಟ್ಸ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ನೆಕ್ಸ್ಟ್ 10 days ಅಲ್ಲಿ ಇನ್ನ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಗ್ಗೆ ಆಗಲೇ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಎಬೋ 3% ಫಾಲ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ನೀವು ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಈ ಸಲ ಈ ಕ್ವಾರ್ಟರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡ್ಕೊಂಡ್ರೆ ಹೈಯೆಸ್ಟ್ ಎವರ್ ಪ್ರಾಫಿಟ್ಸ್ನ ಗೇನ್ ಮಾಡಿದೆ ಅಂತ ಎಲ್ಲ ಆರ್ಟಿಕಲ್ಸ್ನ ನೋಡೇ ಇರ್ತೀರಾ. ಆದರೂ ಸಮೇತ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋ 3% ಫಾಲ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಇವಾಗ ಮಾತಾಡ್ಕೊಳ್ಳೋಣ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 5% ಇನ್ಕ್ರೀಸ್ ಆಗಿದೆ. ಎಬಿಟಾ ನೋಡ್ಕೊಂಡ್ರೆ 11% ಇನ್ಕ್ರೀಸ್ ಆಗಿದೆ. ಮತ್ತು ನೆಟ್ ಪ್ರಾಫಿಟ್ ಆದರೆ ಇಯರ್ ಆನ್ ಇಯರಲ್ಲಿ 36% ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಪ್ರಾಫಿಟ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ 36% ಇನ್ಕ್ರೀಸ್ ಆಗಿದೆ ಅಲ್ಲ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಇಲ್ಲಿ ಅದರ್ ಇನ್ಕಮ್ಸಲ್ಲಿ ನೋಡ್ಕೊಂಡ್ರೆ 15,000 crores ಆ್ಯಡ್ ಆಗಿದೆ. 1 month ಬ್ಯಾಕ್ ನೆನಪಿದೆಯಾ, ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರು ನೋಡ್ಕೊಂಡ್ರೆ ಏಷ್ಯನ್ ಪೇಂಟ್ಸಲ್ಲಿ ಕಂಪ್ಲೀಟ್ ಸ್ಟೇಕ್ನ ಎಕ್ಸಿಟ್ ಆಗೋಗಿದ್ದಾರೆ. ಅದರಿಂದ ಇವ್ರಿಗೆ ಅಡಿಷ್ನಲ್ ಆಗಿ ಇವ್ರಿಗೆ ಇನ್ಕಮ್ ಬಂದಿದೆ. ಅದರಿಂದನೇ ಅದರ್ ಇನ್ಕಮ್ಸ್ ಈ ಥರ ಇನ್ಕ್ರೀಸ್ ಆಗಿರೋದು. ಇದೇ ಕಾರಣದಿಂದನೇ ಇವಾಗ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರಲ್ಲಿ 36% ಇನ್ಕ್ರೀಸ್ ಆಗಿರೋದು. ಫ್ರೆಂಡ್ಸ್, ಇವಾಗ ಎಲ್ಲರನ್ನೂ ಅನ್ಕೊಬೋದು ಇವಾಗ ಏನೇನು ಡೇಟಾಸ್ ಮಾತಾಡ್ಕೊಂಡ್ವಿ, ಈ ಡೇಟಾಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಬಂದಿದ್ದಾವಲ್ಲ, ಆದರೂ ಸಮೇತ ಯಾಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ಇವಾಗ ಈ ಡೇಟಾಸ್ ಏನೋ ಎಲ್ಲ ಪಾಸಿಟಿವ್ಗೆ ಬಂದಿದೆ. ಆದರೆ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ಗಿನ್ನ ನೋಡ್ಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಎಸ್ಟಿಮೇಷನ್ಸ್ಗಿನ್ನ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ರೆವಿನ್ಯೂಸ್ ನೋಡ್ಕೊಂಡ್ರೆ 7% ಡ್ರಾಪ್ ಆಗಿದೆ. ಎಬಿಟಾ ಆದರೆ 2% ಡ್ರಾಪ್ ಆಗಿದೆ. ಮತ್ತು ಮಾರ್ಜಿನ್ಸ್ ನೋಡ್ಕೊಂಡ್ರೆ 80 basis points ಡ್ರಾಪ್ ಆಗಿದೆ. ಇವಾಗ ಬ್ಲೂಮ್ಬರ್ಗ್ ಅವರು ನೋಡ್ಕೊಂಡ್ರೆ 18.4% ಮಾರ್ಜಿನ್ಸ್ ಇರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದರೆ ಈ ಸಲ ನೋಡ್ಕೊಂಡ್ರೆ 17.6%ಗೆ ಮಾರ್ಜಿನ್ ಇದೆ. ಅಂದರೆ 80 basis points ಡ್ರಾಪ್ ಆಗಿದೆ ಅಲ್ಲ, ಇದು ಸಮೇತ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಎಸ್ಟಿಮೇಷನ್ಸ್ಗಿನ್ನ ಬಿಲೋನೇ ಇದೆ. ಅದಾದಮೇಲೆ ಇವಾಗ ಸೆಗ್ಮೆಂಟ್ ವೈಸ್ ನೋಡ್ಕೊಂಡ್ರು ತುಂಬಾನೇ ಸೆಗ್ಮೆಂಟಲ್ಲಿ ಸ್ವಲ್ಪ ವೀಕ್ ರೆವಿನ್ಯೂಸೇ ಇದೆ. ಇವಾಗ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 6% ಡ್ರಾಪ್ ಆಗಿದೆ. ಮತ್ತು ಆಯಿಲ್ ಟು ಗ್ಯಾಸಲ್ಲಿ ನೋಡ್ಕೊಂಡ್ರೆ 5% ಡ್ರಾಪ್ ಆಗಿದೆ. ಮತ್ತು ರಿಲಯನ್ಸ್ ರಿಟೇಲ್ ಸೆಗ್ಮೆಂಟಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 5% ಡ್ರಾಪ್ ಇದೆ. ಮತ್ತು ಡಿಜಿಟಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವಾಗ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡ್ಕೊಂಡ್ರೆ 3% ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಯಾಕಂತಂದರೆ ಇವಾಗ ರೀಸೆಂಟಾಗಿ ನೋಡ್ಕೊಂಡ್ರೆ ಟ್ಯಾರಿಫ್ ಹೈಕ್ ತೊಗೊಂಡ್ರಲ್ಲ, ಆ ಟ್ಯಾರಿಫ್ ಹೈಕಿಂದನೇ ಈ ಥರ ರೆವಿನ್ಯೂಸ್ ಇನ್ಕ್ರೀಸ್ ಆಗಿರೋದು. ಮತ್ತು ಆರ್ಪು ಆವ್ರೇಜ್ ರೆವಿನ್ಯೂ ಪರ್ ಯೂಸರ್ ನೋಡ್ಕೊಂಡ್ರೆ 1.3% ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ ಕ್ವಾರ್ಟರಲ್ಲೂ ಮಾತಾಡ್ಕೊಂಡಿದ್ವಿ. ಅವಾಗ ನೋಡ್ಕೊಂಡ್ರೆ ಆವ್ರೇಜ್ ರೆವಿನ್ಯೂ ಪರ್ ಯೂಸರ್ ನೋಡ್ಕೊಂಡ್ರೆ 206 rupees ಇತ್ತು. ಅದರಿಂದ 208 rupeesಗೆ ಇನ್ಕ್ರೀಸ್ ಆಗಿದೆ. ಅಂದರೆ ಇದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಆದರೆ
ಏರ್ಟೆಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ನೆಗೆಟಿವ್ ಆಗುತ್ತೆ. ಇವಾಗ ಏರ್ಟೆಲ್ ಅವ್ರು ನೋಡ್ಕೊಂಡ್ರೆ ಪ್ರತಿ ಕ್ವಾರ್ಟ್ರಲ್ಲೂ ಆರ್ಪು ತುಂಬಾ ಇಂಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಇಂಕ್ರೀಸ್ ಆಗ್ತಾ ಇದ್ದಾರೆ. ಇವಾಗ ಜಿಯೋ ಪ್ರಕಾರ ನೋಡ್ಕೊಂಡ್ರು ಸಬ್ಸ್ಕ್ರೈಬರ್ಸ್ ಏನೋ ಇಂಕ್ರೀಸ್ ಆಗ್ತಾ ಇದ್ದಾರೆ, ಆದರೆ ಆರ್ಪು ನೋಡ್ಕೊಂಡ್ರೆ ಜಸ್ಟ್ 1% ಮಾತ್ರನೇ ಇಂಕ್ರೀಸ್ ಆಗಿರೋದು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ. ನೋಡೋಣ ಕಮಿಂಗ್ ಟೈಮಲ್ಲೂ ಇನ್ನ ಇವರು ಯಾವ ತರ ಗ್ರೋ ಆಗ್ತಾರೆ ಅಂತ. ಫ್ರೆಂಡ್ಸ್, ಇವಾಗ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ಓವರ್ ಆಲ್ ಮಿಕ್ಸ್ಡ್ ಅಲ್ಲಿ ಇದೆ. ಅಂದ್ರೆ ಒಂದೊಂದು ಸೆಗ್ಮೆಂಟ್ ಅಲ್ಲಿ ಪಾಸಿಟಿವ್ ಇದೆ, ಒಂದೊಂದು ಸೆಗ್ಮೆಂಟ್ ಅಲ್ಲಿ ನೆಗೆಟಿವ್ ಇದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು ಇಂಕ್ರೀಸ್ ಆಗಿದೆ. ನೋಡೋಣ ಇನ್ನ ಇವರು ಯಾವ ತರ ಗ್ರೋ ಆಗ್ತಾರೆ ಅಂತ. ಮತ್ತೆ ಈ ತರ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು ಸಮೇತ ಅನಲಿಸ್ಟ್ ಎಲ್ಲ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಇವಾಗ ಮಕ್ವೇರ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1500 rupees per share ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರು ಅಷ್ಟೇ ಓವರ್ ವೈಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1617 rupees per share ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮೋತಿಲಾಲ್ ಒಸ್ವಾಲ್ ಅವ್ರು ನೋಡ್ಕೊಂಡ್ರು ಅಷ್ಟೇ ಇವ್ರಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1700 rupees per share ಅಂತ ಹೇಳಿದ್ದಾರೆ. ಮತ್ತೆ ನುವಾಮ್ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1767 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಪ್ರತಿಯೊಬ್ಬರೂ ಈ ನ್ಯೂ ಎನರ್ಜಿ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇವಾಗ 2029ಗೆಲ್ಲ ಈ ಎನರ್ಜಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ. ಅವಾಗ ಪ್ರತಿಯೊಂದನ್ನು ರೇಟಿಂಗ್ ಆಗುತ್ತೆ. ಅದಾದ್ಮೇಲೆ ಟೆಲಿಕಾಂ ಸೆಕ್ಟರ್ ಅಲ್ಲೂ ಅಷ್ಟೇ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾರೆ ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನ ಯಾವ ತರ ಗ್ರೋ ಆಗುತ್ತೆ ಅಂತ. ಹಂಗೆ ಫ್ರೆಂಡ್ಸ್, ಇವಾಗ ನೀವು ಸಮೇತ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ನ ಸಮೇತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಬ್ಯಾಂಕ್ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವರು ಸಹ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಓವರ್ ಆಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೂ ಸಮೇತ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಎಬೋ 600 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 12% ಇನ್ಕ್ರೀಸ್ ಆಗಿದೆ. ಮತ್ತೆ ಎಸ್ಟಿಮೇಟೆಡ್ಗಿನ್ನ ಬೆಟರ್ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇದಂತೂ ತುಂಬಾನೇ ಪಾಸಿಟಿವೇ ಆಗುತ್ತೆ. ಮತ್ತೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡ್ಕೊಂಡ್ರೆ 5% ಗ್ರೋ ಆಗಿದೆ. ಇದು ಕೂಡ ಪಾಸಿಟಿವ್ ಆಗುತ್ತೆ. ಆದ್ರೆ ಎಸ್ಟಿಮೇಟೆಡ್ಗಿನ್ನ ಸ್ವಲ್ಪ ಬಿಲೋ ಬಂದಿದೆ. ಮತ್ತೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ನೋಡ್ಕೊಂಡ್ರೆ 3.4% ಬಂದಿದೆ. ಇದಾದ್ರೆ ಸ್ವಲ್ಪ ಡ್ರಾಪ್ ಆಗಿದೆ. ಅದಾದ್ಮೇಲೆ ಪ್ರಾವಿಷನ್ಸ್ ನೋಡ್ಕೊಂಡ್ರೆ 3271 crores ಬರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ ಈ ಸಲ ನೋಡ್ಕೊಂಡ್ರೆ 14,000 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇದಂತೂ ತುಂಬಾನೇ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಯಾವುದೇ ಬ್ಯಾಂಕ್ಸ್ಗಾಗ್ಲಿ ಬ್ಯಾಡ್ ಲೋನ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗಬಾರ್ದು. ಮತ್ತೆ NPA ನೋಡ್ಕೊಂಡ್ರು 0.43% ಇಂದ 0.47%ಗೆ ಇನ್ಕ್ರೀಸ್ ಆಗಿದೆ. ಇದು ಕೂಡ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಆದ್ರೆ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವಾಗ NPA ನೋಡ್ಕೊಂಡ್ರೆ ಎಬೋ 1.4% ಗಿನ್ನ ಜಾಸ್ತಿನೇ ಇನ್ಕ್ರೀಸ್ ಆಗಿತ್ತು. ಅದು ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರಿಂದ ಅವತ್ತು ಆಕ್ಸಿಸ್ ಬ್ಯಾಂಕ್ ಎಬೋ 5% ಫಾಲ್ ಆಗಿದ್ದು. ಆದ್ರೆ ಈ ಕಂಪನಿ ನೋಡ್ಕೊಂಡ್ರೆ ಸ್ವಲ್ಪ ಮಾತ್ರನೇ ಇನ್ಕ್ರೀಸ್ ಆಗಿದೆ ಅಲ್ಲ, ಅದರಿಂದ ಇದನ್ನ ನೆಗ್ಲೆಕ್ಟ್ ಮಾಡಿದ್ರು. ಇವಾಗ ಓವರ್ ಆಲ್ ರಿಸಲ್ಟ್ಸ್ ನೋಡ್ಕೊಂಡ್ರೆ ಮಿಕ್ಸ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈ ಬ್ಯಾಡ್ ಲೋನ್ಸ್ ಏನಿದೆ ಇದಂತೂ ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ ನೆನ್ಪಿಟ್ಕೊಬೇಕು. ಮತ್ತೆ ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು ಸಮೇತ ಯಾಕೆ ಇವತ್ತು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಇವಾಗ ಹಿಂದಿನ ವಾರನೇ ಮೆನ್ಷನ್ ಮಾಡಿದ್ದೆ. ಇವಾಗ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಇವರು ಬೋನಸ್ ನ ಇಶ್ಯೂ ಮಾಡ್ತಾರೆ ಅಂತ. ಇವಾಗ ಈ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ 1:1 ಬೋನಸ್ ನ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಬಂದು 27th August ಅಂತ ಮೆನ್ಷನ್ ಮಾಡಿದ್ದಾರೆ. ನೀವ್ ಯಾರಾದ್ರೂ ಈ ಬೋನಸ್ಗೆ ಎಲಿಜಿಬಲ್ ಆಗಬೇಕು ಅಂದ್ರೆ August 25th ಗಿನ್ನ ಒಳಗಡೆನೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ HDFC ಶೇರ್ಸ್ ಇರಬೇಕು. ಮತ್ತೆ ಇವಾಗ 1:1 ಬೋನಸ್ ನ ಅನೌನ್ಸ್ ಮಾಡ್ತಾ ಇದ್ರಲ್ಲ, ಇವಾಗ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಒಂದು ಶೇರ್ ಇದ್ರೆ ಇವಾಗ ಅಡಿಷನಲ್ ಆಗಿ ಒಂದು ಶೇರ್ ಫ್ರೀ ಆಗಿ ಸಿಗುತ್ತೆ. ಆದ್ರೆ ನಿಮ್ ಇನ್ವೆಸ್ಟೆಡ್ ಅಮೌಂಟ್ ಅಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಮತ್ತೆ ಇವಾಗ ನಿಮಗೆ ಅಡಿಷನಲ್ ಯಾವ ಶೇರ್ಸ್ ಅಲಾಟ್ ಆಗ್ತಾವೋ ಅದೆಲ್ಲ September 2nd or 3rd ವೀಕ್ ಒಳಗಡೆ ನಿಮಗೆ ಅಲಾಟ್ ಆಗುತ್ತೆ. ಮತ್ತೆ ಇದೇ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ಮೇಲೆ ಇವತ್ತು ಸ್ಪೆಷಲ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಪ್ರತಿ ಶೇರ್ ಮೇಲೂ 5 rupees per share ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಬಂದು July 25th. ಅದರೊಳಗಡೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಡಿವಿಡೆಂಡ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಫ್ರೆಂಡ್ಸ್, ಈ ತರ ಮಿಕ್ಸ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರು ಅನಲಿಸ್ಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿನೇ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಇವಾಗ ಮಕ್ವೇರ್ ಅವ್ರು ನೋಡ್ಕೊಂಡ್ರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2400 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು 2327 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ನುಮ್ರಾ ಅವರು ಬೈ ರೇಟಿಂಗ್ ಕೊಟ್ಟು 2190 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ HDFC ಬ್ಯಾಂಕ್ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ICICI ಬ್ಯಾಂಕ್. ಈ ಬ್ಯಾಂಕ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ನೋಡ್ಕೊಂಡ್ರೆ
2.8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 15% ಇನ್ಕ್ರೀಸ್ ಆಗಿದೆ. ಮತ್ತೆ ಎಸ್ಟಿಮೇಷನ್ಸ್ ಗಿನ್ನ ಬೆಟರ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡ್ಕೊಂಡ್ರೆ 8% ಗ್ರೋ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ ಅಬೌಟ್ 10% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇದಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಇವಾಗ ಬ್ಯಾಡ್ ಲೋನ್ಸ್ ನೋಡ್ಕೊಂಡ್ರೆ 5000 crores ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ 1800 crores ಮಾತ್ರನೇ ಇನ್ಕ್ರೀಸ್ ಆಗಿರೋದು. ಇದು ಕೂಡ ಇವ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಓವರ್ ಆಲ್ ಇವ್ರ ರಿಸಲ್ಟ್ಸ್ ಏನ್ ಪೋಸ್ಟ್ ಮಾಡಿದ್ದಾರೆ ಇದಂತೂ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ನೆಕ್ಸ್ಟ್ ತಿತಾಗರ್ ರೈಲ್ ಸಿಸ್ಟಮ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವತ್ತು ತಿತಾಗರ್ ರೈಲ್ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಬಂದಿದೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ. ಇದರಲ್ಲಿ 780 ರೈಲ್ವೆ ವೇಗನ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಈ ಪ್ರಾಜೆಕ್ಟ್ ನ ವಿತಿನ್ 9 months ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕಾಂಟ್ರಾಕ್ಟ್ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಂಡ್ರೆ 312 crores ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಪಾರ್ಲಿಮೆಂಟ್ ಸೆಷನ್ ಶುರು ಆಗ್ತಿರೋ ಕಾರಣದಿಂದ ಕಮಿಂಗ್ ಟೈಮಲ್ಲಿ ಈ PSU ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ರೆ ಆ ಟೈಮಲ್ಲಿ ಈ PSU ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಈ ಪಾರ್ಲಿಮೆಂಟ್ ಸೆಷನ್ಸ್ ಅಲ್ಲಿ ಯಾವ್ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.